Hi everyone, welcome to my YouTube channel. So please subscribe ಮಾಡಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ನಾನು ಇದನ್ನು ಓದ್ಕೊತಾ ಇದ್ದೀನಿ ಯು ಪಿ ಎಸ್ ಸಿಗೆ ಅಂತ. ನಾನು ಇನ್ನೂ ಬೇಸಿಕ್ಸಲ್ಲಿದ್ದೀನಿ. ಸೊ ನನ್ನ ಜೊತೆಯಲ್ಲಿ ನೀವು ಏನಾದರೂ ಯು ಪಿ ಎಸ್ ಸಿ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದು ಬರೀ ಯು ಪಿ ಎಸ್ ಸಿ ಅಂತ ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಿದ್ರು ಈ ಕ್ವೆಶನ್ಸ್ ತುಂಬ ಯೂಸ್ ಆಗುತ್ತೆ. ಸೊ ದಟ್ಸ್ ವೈ, ಸೊ ಪ್ಲೀಸ್ subscribe my YouTube channel. This is my first video. Please subscribe. Now ಇವಾಗ ಚಾಪ್ಟರ್ 3 ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, in that first question is, by what name are the objects that shine in the sky at night known? ಆನ್ಸರ್, ಸೆಲೆಸ್ಟಿಯಲ್ ಬಾಡೀಸ್. ಅಂದರೆ ರಾತ್ರಿಯಲ್ಲಿ ಸ್ಕೈಯಲ್ಲಿ ಯಾವ ಶೈನ್ ಆಗ್ತಾ ಇರುತ್ತೋ ಅವನ್ನೆಲ್ಲ ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ತಪ್ಪಾಗಿ ತಿಳ್ಕೊಬೇಡಿ, ನಾನು ಹೆಂಗೆ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೀನಿ ಅನ್ನೋದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ನಾವು ಸೆಕೆಂಡ್ ಕ್ವೆಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎ ಪಾರ್ಟ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್? ಸ್ಟಾರ್ಸ್ ಅನ್ನೋದು ನೈಟ್ ಹೊತ್ತು ಶೈನ್ ಆಗ್ತಾ ಇರುತ್ತಾ, ಸೊ ಇಟ್ ಈಸ್ ಎ ಸೆಲೆಸ್ಟಿಯಲ್ ಬಾಡಿ. ಆ್ಯಂಡ್ ಮೂನ್ ಆಲ್ಸೋ ಆ್ಯಂಡ್ ಪ್ಲ್ಯಾನೆಟ್ ಆಲ್ಸೋ. ನಾವು ಜಾಸ್ತಿ ಜನ ಅಂತಾರೆ ಪ್ಲ್ಯಾನೆಟ್ಟು ಸ್ಕೈಯಲ್ಲಿ ಕಾಣಲ್ಲ ಅಂತ, ಬಟ್ ಮೋಸ್ಟ್ ಆಫ್ ಆಲ್ ಪ್ಲ್ಯಾನೆಟ್ಸು ನಮಗೆ ದೂರ ಇರೋದ್ರಿಂದ ಅದು ಜಸ್ಟ್ ಒಂದು ಸ್ಟಾರ್ ಥರ ಕಾಣ್ತಾ ಇರುತ್ತೆ. ಓಕೆ, ಬಟ್ ಯಾರು ಆ ಥರ ಅಂದ್ಕೋಬೇಡಿ ಪ್ಲ್ಯಾನೆಟ್ಸ್ ನಮಗೆ ಕಾಣಲ್ಲ ಅಂತ. ತುಂಬ ಪ್ಲ್ಯಾನೆಟ್ಸ್ ನಮಗೆ ಕಾಣಿಸುತ್ತೆ, ಬಟ್ ನಾವು ಅದನ್ನು ರೆಕಗ್ನೈಸ್ ಮಾಡೋದಕ್ಕಾಗಲ್ಲ ಅಷ್ಟೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1, 2 and 3. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸೆಲೆಸ್ಟಿಯಲ್ ಬಾಡಿ? ನಮಗೆ ಅಲ್ಲಿ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಸಿ. ಆನ್ಸರ್ ಈಸ್ ಸಿ. ನೆಕ್ಸ್ಟ್, ಫೋರ್ತ್ ಕ್ವೆಶನ್. ವಿಚ್ ಈಸ್ ದ ಪ್ರಿನ್ಸಿಪಲ್ ಸೆಲೆಸ್ಟಿಯಲ್ ಬಾಡಿ ಆಫ್ ದ ಸೋಲಾರ್ ಸಿಸ್ಟಮ್? ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸ್ಕೂಲ್ ನೋಡ್ಕೊಳ್ಳಿ, ಯಾವುದೇ ನೋಡ್ಕೊಳ್ಳಿ, ಯಾರು ಹೆಡ್ ಆಗಿರುತ್ತೆ? ಪ್ರಿನ್ಸಿಪಲ್. ಸೊ ಇಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ಗಾಗಿರಲಿ ಎಂಟೈರ್ ಯೂನಿವರ್ಸ್ಗಲ್ಲಿ ಯಾರು ಹೆಡ್ಡು? ಸೊ ನಮ್ಮ ಸನ್ ಅವರು. Next, the correct answer is Sun. Fifth question. The largest star in the solar system. Sun anna planet alla, star. That Sun is a star. Adu largest star in the solar system. Next, sixth question. About 70% of the sun's surface is made up of hydrogen. 70% sun surface hydrogen ಇಂದ ಮಾಡಿರುತ್ತೆ. Seventh question. What is the source of energy of the sun and other stars? ಇವಾಗ ನಾವು ಯಾವಾಗಲೂ ಅಂತ ಸನ್ಗೆ ಈ ಸ್ಟಾರ್ಸ್ಗೆ ಹೆಂಗೆ ಎನರ್ಜಿ ಬರುತ್ತೆ ಹೇಳಿ, ನೀವು ಯಾವತ್ತಾರು ಥಿಂಕ್ ಮಾಡಿದ್ದೀರಾ? ಸೊ ಫರ್ದರ್ ದ ಕರೆಕ್ಟ್ ಆನ್ಸರ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ಅಂದರೆ ಎರಡು ಸ್ಮಾಲ್ ಅಟಾಮಿಕ್ ನ್ಯೂಕ್ಲಿಯರ್ ಅನ್ನೋದು ಒಂದಾಗ್ಬಿಟ್ಟು ದೊಡ್ಡ ಒಂದು ನ್ಯೂಕ್ಲಿಯಸ್ ಫಾರ್ಮ್ ಆಗಿಬಿಟ್ಟು ಆ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡುತ್ತೆ. ಅದೇ ರೀಸನ್ ಆಗಿರುತ್ತೆ ಸನ್ ಆ್ಯಂಡ್ ಅದರ್ ಸ್ಟಾರ್ಸ್ಗೆ ಎನರ್ಜಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. Which scientist was the first to say that the sun is located in the center and other planets revolve around it? ಅಂದರೆ ಸನ್ ಮಧ್ಯದಲ್ಲಿರುತ್ತೆ, ಅದರ್ ಪ್ಲ್ಯಾನೆಟ್ಸು ಸುತ್ತುತ್ತಾ ಇರುತ್ತೆ ಅಂತ ಯಾರು ಹೇಳ್ತಾರೆ? ಅದೇ ನಮ್ಮ ಕೋಪರ್ನಿಕಸ್. Question number 9. The shining surface of the sun is called. ನಮಗೆ ಸನ್ನಲ್ಲಿ